ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನಮ್ಮದು ಟಿಫನ್ ಎಲ್ಲ ಆಯಿತು. ಇಲ್ಲೇ ಒಂದು ಸತ್ಯನಾರಾಯಣ ಪೂಜೆ ಇತ್ತು ಮನೆ ಹತ್ರ. ಹೋಗೋಣ ಅಂತ ಹೊರಟಿದ್ವಿ ನಾನು ದರ್ಶನ. ಹಾಯ್ ಮಾಡಿದಚ್ಚು. ಹಾಯ್. ಜುಟ್ಟು ತೋರ್ಸಮ್ಮ, ಜುಟ್ಟು ತೋರ್ಸೋದಿಂದ. ವಾವ್, ಅವಳದು ಒಂದೆರಡು ಫೋಟೋ ತೆಗಿಯೋಣ. ಜುಟ್ಟು ಹಾಕ್ಬಿಟ್ಟು ಹೂವು ಮುಡಿಸಿ ಅಂತ ಅಂದರೆ ಆಟ ಮಾಡ್ತಾ ಇದ್ದಾಳೆ. ಹತ್ಕೊಂಡು ಕೂತಿದ್ದಾಳೆ. ಬನ್ನಿ, ಹಾಗೆ ಏನೇನು ಮಾಡ್ತೀವಿ ಏನು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಟಿಫನು ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ. ರೆಡಿ ಆಗೋಷ್ಟೆಲ್ಲ ಟೈಮ್ ಆಗೋಯಿತು. ಆಲ್ರೆಡಿ 12 o'clock. ಅಲ್ಲಿ ಹೋಗಿ ಬಂದು ಮಿಕ್ಕಿರೋ ಕೆಲಸ ಮಾಡಬೇಕು. ಅಮ್ಮ ಎಲ್ಲೋಡು. ಹಾಯ್. ಕಲವರಿ ಚಿನ್ನವರಿ. ಅಲ್ಲರು 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 ಕಣ್ಣಂಗೆ ಮಾಡಬಾರ್ದು. ಅಲ್ಲೇ ಕೈ ತೆಗಿ. ಹಾಯ್ ಮಾಡು. ಹಾಯ್ ಚಿನ್ನಮ್ಮ. ನೋಡು, ತೆಗಿ, ಕೈ ತೆಗಿ, ಹಿಂಗೆ ಇಟ್ಕೊ. ಹಾಯ್. ಜುಟ್ಟು ತೋರಿಸು. ಸೂಪರ್ ಅನ್ನೋ. ದರ್ಶನಂದಂಗೂ ಕ್ಯಾಮ್ರಾದಲ್ಲೆಲ್ಲ ಫೋಟೋ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳು ನೋಡಿದ್ರೆ ವೀಡಿಯೋಗೇನೆ ಸಾಕು ಅನ್ನೋ ಥರ ಹಠ ಮಾಡ್ತಿದ್ಲು, ಅಳ್ತಿದ್ಲು, ಪೋಸ್ ಕೊಡ್ತಾ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ. ಆಮೇಲೆ ಏನಾದ್ರು ಮುಡಿ ಗಿಡಿ ಕೊಟ್ಬಿಟ್ರೆ, ಬೋರ್ಡ್ ಆಗಿಬಿಟ್ರೆ ಒಂದು ಫೋಟೋಸ್ ಇರಲ್ವಲ್ಲ. ಜಡೆದು ನೀಟಾಗಿರೋದು ಫೋನಲ್ಲಿ ಎಷ್ಟೇ ಚೆನ್ನಾಗಿ ತೆಗೆದ್ರು ಕ್ವಾಲಿಟಿ ಇರಲ್ಲ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಆದರೆ ಇವಳು ಫೋನಲ್ಲೇ ತೆಗೆಸ್ಕೊಳ್ಲಿಲ್ಲ. ಇನ್ನು ಕ್ಯಾಮ್ರಾದಲ್ಲಿ ಏನು ಕತೆ ಮಾಡ್ತಿದ್ಲೋ ಗೊತ್ತಿಲ್ಲ. ಸೊ ನಾನು ಕ್ಯಾಮ್ರಾ ನೋಡೋಕ್ಕೆ ಹೋಗಿಲ್ಲ. ಆಮೇಲೆ ಹೊರಟ್ವಿ. ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ದರ್ಶನನ ಸ್ವಲ್ಪ ದೂರ ಎತ್ಕೊಳ್ಳೋದು, ಸ್ವಲ್ಪ ದೂರ ನಡೆಸ್ಕೊಳ್ಳೋದು. ಹಾಗೆ ನಮ್ಮ ರೋಡಲ್ಲಿರೋ ದರ್ಶನನ ಫ್ರೆಂಡ್ಸು ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಸೊ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ. ಇಲ್ಲಿಂದ ಜಸ್ಟ್ ಒಂದು 500 meters ಅಷ್ಟೇ ಇದ್ದಿದ್ದು. ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಆಗೋಗಿತ್ತು. ಪ್ರಸಾದ ಕೊಡ್ತಾಯಿದ್ರು. ಸೊ ಅದನ್ನು ಪ್ರಸಾದ ಎಲ್ಲ ತಿಂದ್ಕೊಂಡು ಸ್ವಲ್ಪ ಹೊತ್ತು ಮನೆಯೆಲ್ಲ ನೋಡಿಕೊಂಡು ಅರಿಶಿನ ಕುಂಕುಮ ತೊಗೊಂಡು ಕೆಳಗಡೆ ಬಂದ್ವಿ. ಚೆನ್ನಾಗಿ ಮಾಡಿದರು ಪೂಜೆ ಎಲ್ಲ. ತುಂಬ ಖುಷಿಯಾಯಿತು. ಮನೆ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ಹೊಸ ಮನೆ ತೊಗೊಂಡಿದ್ರು ಅಂತ ಅಂದ್ಬಿಟ್ಟು ಬರೀ ಪೂಜೆ ಮಾಡ್ತಾಯಿದ್ರು. ಸೊ ಗೃಹ ಪ್ರವೇಶ ಸ್ವಲ್ಪ ಲೇಟ್ ಅಂತ ಅಂದ್ಬಿಟ್ಟು. ಇವನು ನಮ್ಮ ದರ್ಶನ ಅವರ ಅಣ್ಣ, ಯದು ಚಂದನ್ ಅಂತ. ಸೊ ದರ್ಶನಂಗೆ ಯದು ಅಂದ್ರೂ ತುಂಬ ಇಷ್ಟ. ಅಣ್ಣ ಅಂತ ಅಂದ್ಬಿಟ್ಟು. ಆಮೇಲೆ ಅವನು ಲಡ್ಡು ಎಲ್ಲ ಹೋಗಿ, ಇವನು ಬೇರೆ ಫುಲ್ಲು ತೀಟೆ, ಸಿಕ್ಕಾಪಟ್ಟೆ ತೀಟೆ. ಬಟ್ ಅಲ್ಲಿ ನೋಡಿದ್ರೆ ಫುಲ್ ಸೈಲೆಂಟಾಗಿದ್ದ. ಆಶ್ಚರ್ಯ ಆಗ್ತಾಯಿತ್ತು. ಅಲ್ಲೂ ಆಟ ಆಡ್ತಿದ್ಲು ನನ್ನ ಮಗಳು. ಬಾಗಿಲಿಗೆ ಇಟ್ಟಿರೋ ಅರಿಶಿನ ಕುಂಕುಮ ಹೂವು ಎಲ್ಲ ತರ್ಕೊಂಡು ಆಟ ಆಡ್ಕೊಂಡಿದ್ರು ಇಬ್ಬರೂ. ಇವನು ದರ್ಶನನ್ ಅಮ್ಮ ಲಡ್ಡು ಅಂತ ಪ್ರಸಾದ ಕೊಟ್ಟರು. ಪ್ರಸಾದ ಎಲ್ಲ ತಿಂದ್ಕೊಂಡು ದರ್ಶನ ನಾವು ಎಲ್ಲ ಆಮೇಲೆ ಊಟಕ್ಕೆ ಹೋದ್ವಿ. ಊಟ ಕೂಡ ಮುಗಿಸ್ಕೊಂಡು, ಊಟ ಕೂಡ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಬೇಗ ಮನೆಗೆ ಬಂದ್ವಿ. ಬಿಸಿಲು ಬೇರೆ ಅಲ್ವಾ. ಇನ್ನೇನು ಇವಳ್ದು ಫೋಟೋ ಅಂತ ತೆಗಿಯೋಕ್ಕಾಗಲ್ಲ. ಹಾಗಾಗಿ ಇವಳನ್ನ ಮಲಗಿಸ್ಬಿಟ್ರೆ ಇನ್ನೂ ಪೆಂಡಿಂಗ್ ಕೆಲಸ ಎಲ್ಲ ಬೇಗ ಮುಗಿಸ್ಬೋದು ಅಂತ ಅಂದ್ಬಿಟ್ಟು ಮನೆಗೆ ಹೋದೆ. ಇವಳಂತೂ ಊಟದಲ್ಲಿ ಏನು ತಿನ್ನಲ್ಲ, ಬರೀ ಪಾಯಸ ಒಂದಿಷ್ಟ. ಪಾಯಸ ಒಂದು ಇದ್ಬಿಟ್ರೆ ಇನ್ನೇನು ಬೇಡ. ಹಂಗೂ ಒಬ್ಬಟ್ಟಲ್ಲಿ ಹೂರ್ಣ ಎಲ್ಲ ತೆಗೆದು ಕೊಟ್ಟಿದ್ದೆ. ಅಟ್ಲೀಸ್ಟ್ ಅದನ್ನಾರು ತಿನ್ನಲಿ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು, ಊಟನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ, ರೀಚ್ ಆದ್ವಿ. ಹಾಯ್ ದರ್ಶನ. ಹಾಯ್ ಮೇಡ. ಊಟ ಆಯ್ತಾ ಕೇಳು. ನೀನೇನು ತಿಂದಪ್ಪ? ಕೊಟ್ಟೆ. ಏನು ಮಾತಾಡ್ತೀಯ ನೀನು? ಅಲ್ಲಿ ಇಟ್ಕೋಬೇಡ, ಇಲ್ಲಿ ಇಟ್ಕೊ. ಏನು ಮಾತಾಡ್ತೀಯ? ಬೆಳಗ್ಗೆ ಹೋಗಬೇಕು ಅಂತ ಬೇಗ ರೆಡಿಯಾಗಿ ಅರ್ಧ ಮನೆಯೆಲ್ಲ ಫುಲ್ಲು ಅಂಡಿಟ್ಟಿದ್ದೀನಿ. ಈಗ ಎಲ್ಲ ಎತ್ತಿ ಜೋಡಿಸಿ ಪೂಜೆ ಮಾಡಬೇಕು. ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗ್ಬಿಟ್ಟು. ಈಗ ಪೂಜೆ ಮಾಡಬೇಕು. ದರ್ಶನ ಅಂತ ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಟ್ಲು. ಅಮ್ಮ ಚುಚ್ಚಿಮ್ಮ ಅಂತ ಚುಚ್ತಾ ಇತ್ತು ಅದು ನಿಂಗೆ. ಎಷ್ಟುತ್ತು? ಅಯ್ಯೋಯ್ಯಪ್ಪ. ಸಮಾಧಾನ ಆಯ್ತಾ ಈಗ? ಬಟ್ಟೆ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಹೂವ. ಏಯ್
ಹೂವು ಎತ್ಕೊ ಸುತ್ಕೊ ಹೂವು ಸುತ್ಕೊ ಮಗನೇ ಜಡೆಗೆ ಮುಟ್ಕೊ ಚಚ್ಚು ಹಾಕ್ಕೊಳಪ್ಪ ಕೀಳ್ಬಾರ್ದು ಸಿಕ್ಕಾಪಟ್ಟೆ ಶೆಕೆ ಹೊರಗಡೆಯಿಂದ ಬಂದಿದ್ದ ತಕ್ಷಣ ಫಸ್ಟ್ ಫ್ಯಾನ್ ಹಾಕ್ಕೊಂಡು ಒಂದು 10 ನಿಮಿಷ ಫಸ್ಟ್ ಮಾಡೋ ಕೆಲಸನೇ ಡ್ರೆಸ್ ಚೇಂಜ್ ಮಾಡೋದು. ಒಂದು 5 ನಿಮಿಷ ಆದರೂ ಕುತ್ಕೊಂಡು ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ ಅರ್ಜೆಂಟಾಗಿ ರೆಡಿಯಾಗಿ ಹೊರಟೋಗ್ಬಿಟ್ಟೆ. ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಒಂದೆರಡು ಫೋಟೋ ವಿಡಿಯೋ ಮಾಡಿಕೊಂಡು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಮ್ಮ ಏರಿಯಾದಲ್ಲಿ ನಮ್ಮ ರೋಡಲ್ಲಿ ಆ್ಯಕ್ಚುಲಿ ವುಮೆನ್ಸ್ ಡೇ ಅಂತ ಮಾಡಿದ್ರು. ಎಲ್ಲ ರಂಗೋಲಿ ಸ್ಪರ್ಧೆ ಇಟ್ಟಿದ್ರು, ಎಲ್ಲರೂ ರಂಗೋಲಿಗಳು ಹಾಕಿದ್ರು. ಅಂದರೆ ಅದು ಆರ್ಗನೈಸ್ ಮಾಡಿದ್ದು ಬಂದು ಈ ರಾಜಕೀಯ ಪಕ್ಷದವರು. ಅವರು ಓಟಿಗೋಸ್ಕರ ಈ ಥರನೂ ಮಾಡ್ತಾರೆ. ಯಾಕೆಂದರೆ ವುಮೆನ್ಸ್ ಡೇ ಇರೋದೇ ಯಾವಾಗ, ಅದನ್ನು ಸೆಲೆಬ್ರೇಷನ್ ಮಾಡ್ತಿರೋದು ಈಗ. ಅದಕ್ಕೆ ರಂಗೋಲಿ ಸ್ಪರ್ಧೆ ಇಟ್ಟಿದ್ರೆ ಒಂದೊಂದು ಮನೆಯಿಂದ ಒಬ್ಬೊಬ್ಬರು ಆ ಥರ ಎಷ್ಟು ಜನ ಬೇಕಾದರೂ ಹಾಕ್ಬೋದು. ಬಟ್ ಅದಕ್ಕೆ ಪ್ರೈಸ್ ವಿನ್ನಿಂಗ್ ಮಾಡಬೇಕು ಅಂತ ಅಂದರೆ ಪ್ರೆಸೆಂಟ್ ಎಲ್ಲಿದೆಯೋ ಅಲ್ಲಿದು ವೋಟರ್ ಐ ಡಿ ಇರಬೇಕು, ವೋಟ್ ಹಾಕ್ತಾ ಇರಬೇಕು. ನಂದು ಆ್ಯಕ್ಚುಲಿ ಬೇರೆ ಏರಿಯಾದಲ್ಲಿತ್ತು, ನಾವು ಈ ಏರಿಯಾಗೆ ಬಂದಿರೋದು 1 ಇಯರ್ ಆಯ್ತಲ್ವ. ಹಾಗಾಗಿ ನಾನು ರಂಗೋಲಿ ಏನು ಹಾಕಕ್ಕೆ ಹೋಗಲಿಲ್ಲ. ಹಾಕಬೇಕು ಅಂತ ತುಂಬ ಆಸೆ ಇತ್ತು. ನನಗೆ ಗೊತ್ತಾಗಿದ್ದು ಲೇಟಾಗಿ. ಮೊದಲೆಲ್ಲ ನಮ್ಮ ಏರಿಯಾದಲ್ಲಿ ಏನು ಮಾಡ್ತಿದ್ರು ಅಂದರೆ, ಹಳೆ ಏರಿಯಾದಲ್ಲಿ ಫುಲ್ ಮೇಯ್ನ್ ರೋಡ್ ಏನಿದೆ ಅದನ್ನು ಡಿವೈಡ್ ಮಾಡಿಕೊಡ್ತಾಯಿದ್ರು. ಲೈಕ್ ಎಷ್ಟು ಅಗಲದ ರಂಗೋಲಿ ಹಾಕ್ತಾರೋ ಅದು 1 2 3 ಇಂದ ಹಿಡಿದು 100 200 ಜನ ಎಷ್ಟು ಜನ ಬೇಕಾದ್ರೆ ಹಾಕ್ಬೋದು. ಆ ಥರ ಪಾರ್ಟಿಷನ್ ಮಾಡಿ ಕೊಟ್ಬಿಡ್ತಾಯಿದ್ರು. ಸೊ ಅದರಲ್ಲಿ ಅವ್ರವ್ರಿಗೆ ಯಾವ್ಯಾವ ಥರ ಬೇಕೋ ಆ ಥರ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಇಲ್ಲಿ ಮನೆ ಮುಂದೆನೇ ಹಾಕ್ಬೇಕಂತ ನನಗೆ ಗೊತ್ತಿರಲಿಲ್ಲ. ನಾನು ಆ ಥರ ಅಂತ ಅಂದ್ಕೊಂಡು ಎಲ್ಲೋಗಿ ಹಾಕೋದು ಬಿಡು ಅಂತ ಸುಮ್ಮನಾಗ್ಬಿಟ್ಟೆ. ಆಮೇಲೆ ಗೊತ್ತಾಯಿತು ಮನೆ ಮುಂದೆನೇ ಅಂತ. ನಿನ್ನೆ ಬೇರೆ ಪಲ್ಸ್ ಪೋಲಿಯೋ ಇತ್ತಲ್ವ, ಸೊ ಹಾಕ್ಸ್ಕೊಂಡು ಬಂದು ಎಲ್ಲ ಆಗಲಿಲ್ಲ ಹಾಕೋದಕ್ಕೆ ರಂಗೋಲಿ. ಬಟ್ ಎಲ್ಲರೂ ಕಲರ್ಫುಲ್ಲಾಗಿ ಸಖತ್ತಾಗಿ ಹಾಕಿದ್ರು. ಯಾಕಂದರೆ ಹಬ್ಬದ ಟೈಮಲ್ಲೂ ಆ ಥರ ಎಲ್ಲ ಹಾಕೋಷ್ಟು ಟೈಮ್ ಇರೋಲ್ಲ. ಈ ಟೈಮಲ್ಲಿ ನಾರ್ಮಲ್ ಟೈಮಲ್ವಾ, ಹಾಗಾಗಿ ಎಲ್ಲ ತುಂಬ ದೊಡ್ಡದಾಗಿ ಚೆನ್ನಾಗಿ ರಂಗೋಲಿ ಹಾಕಿದ್ರು. ಸೊ ಅದನ್ನು ಕೂಡ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ಯಾವ್ದು ಚೆನ್ನಾಗಿತ್ತು, ನಿಮಗೆ ಯಾವ ರಂಗೋಲಿ ತುಂಬ ಇಷ್ಟ ಆಯಿತು ಅಂತ ಮೆನ್ಷನ್ ಮಾಡಿ ಆಯಿತಾ. ಇಷ್ಟೆಲ್ಲ ಜೊತೆಗೆ ನೋಡಬೇಕು, ಇವರಪ್ಪ ಬರ್ತೀನಿ ಪಾರ್ಕಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಇನ್ ಕೇಸ್ ಬಂದರೆ ಅಪ್ಪನ ಜೊತೆ ದರ್ಶನ್ ಕರ್ಕೊಂಡೋಗಿ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಬರಬೇಕು. ಜೋಕಾಲಿ ಎಲ್ಲ ಟಿ ವಿಯಲ್ಲಿ ನೋಡಿಬಿಟ್ಟು ಜೋಕಾಲಿ ಆಡಬೇಕು ಅಂತೆಲ್ಲ ಆಟ ಮಾಡ್ತಾಳೆ. ಆಚೆ ಜೋಲಿ ಕಟ್ಟಿದ್ದೀನಿ, ಆದ್ರೂ ಅದರಲ್ಲಿ ಅಷ್ಟು ಇಷ್ಟಪಟ್ಟು ಆಡಲ್ಲ. ಹೊರಗಡೆನೂ ಅಲ್ಲೆಲ್ಲ 2 ಸಲ ಕರ್ಕೊಂಡೋಗಿದ್ವಿ. ಸ್ವಲ್ಪ ಭಯ ಪಟ್ಬಿಡ್ತಾಳೆ ಅಲ್ಲಿ ಹೋಗಿದ ತಕ್ಷಣ. ಇಲ್ಲಿದ್ದಾಗ ಆಟ ಆಡಬೇಕು ಅಂತ ಎಕ್ಸೈಟ್ ಆಗಿರ್ತಾಳೆ, ಅಲ್ಲಿ ಹೋಗಿದ ತಕ್ಷಣ ಭಯ ಪಟ್ಬಿಡ್ತಾಳೆ. ದರ್ಶನ ಏನು ಮಾಡ್ತಿದ್ದೆ ಮಗನೇ? ಮಾಡೋ ಕೆಲಸ ಎಲ್ಲಪ್ಪ ತೆಗಿಯಪ್ಪ. ಏನು ಮಾಡ್ತಿದ್ಯಾ? ಎಲ್ಲಿ ಒಂಚೂರು ಎತ್ತು, ತಲೆ ಎತ್ತು ಮಗನೇ. ಏನಿದು ಹೂವು? ನೀನು ಹೂವು ಕಿತ್ತಾಕು ಅಂತ ಕೊಟ್ಟಿದ್ನ ನಾನು? ಹಾಂ, ಏನು ಕಿತ್ತಾಕಿದ್ದು? ಹಂಗೆಲ್ಲ ಮಾಡ್ತಾರ ಬಂಗಾರಿ? ಮಾಮಿ ಅಲ್ವಾ ಅದು ಹೂವು? ನಮಸ್ಕಾರ ಮಾಡ್ಕೊ ಮಾಮಿಗೆ. ಹೇ ಹೇ ಏ ಕಳ್ಳ. ಬಾಯ್, ಗುಡ್ ನೈಟ್, ಲವ್ ಯು. ನೋಡ್ತಾ ಇರ್ಬೋದು ರಂಗೋಲಿಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಕಲರ್ಫುಲ್ಲಾಗಿ. ನಾನು ನೋಡೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನನೇ ಆಗಿಬಿಟ್ಟಿತ್ತು. ಎಲ್ಲ ಚೆನ್ನಾಗಿ ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿತ್ತು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಇದು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಆಯಿತಾ. ಇದು ಸಿಂಪಲ್ಲಾಗಿತ್ತು, ರೆಗ್ಯುಲರಾಗಿ ಹಾಕೋದು ರಂಗೋಲಿ ಅದು ನಾನು. ಆ್ಯಂಡ್ ಇದು ಕಲರ್ ಕಾಂಬಿನೇಷನ್ ಎಲ್ಲ ಇದು ಒನ್ ಆಫ್ ದಿ ಫೇವ್ರೆಟ್ ಅನ್ಬೋದು. ಎಲ್ಲ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಕೆಲಸ ಮುಗಿಸಿ ಪೂಜೆನೂ ಮಾಡ್ತೀನಿ. ನೋಡೋಣ ಅಷ್ಟರಲ್ಲಿ ಏನಾದ್ರು ಅವರು ಬಂದರು ಬೇಗ ಅಂತಂದರೆ ಪಾರ್ಕಲ್ಲಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಓಕೆ,
ಬಟ್ ಆದರೆ ನಮ್ಮ ಮನೆಯವ್ರು ಬರೋದು ತುಂಬ ಲೇಟ್ ಆಯಿತು. ಅವರು ಬರ್ತೀನಿ ಅಂತ ಹೇಳಿದರು. ಆಮೇಲೆ ಸ್ವಲ್ಪ ಬಟ್ಟೆ ತೊಗೊಳಕ್ಕೆ ಅಂತ ಹೋಗಿದ್ರಂತೆ. ಸೊ ಬರೋಷ್ಟರಲ್ಲಿ ತುಂಬ ಲೇಟಾಗಿತ್ತು. ಇವಳು ಅವ್ರದ್ದು ಡ್ರೆಸ್ ನೋಡಿದ ತಕ್ಷಣ ಅಪ್ಪ ನಾನು ಅಂತ ಹಿಂಸೆ ಮಾಡ್ತಿದ್ಲು. ನಾನು ಸುಮ್ಮನೆ ಹಾಕಿದ್ರೆ ನನಗೆ ಎದುರಿಸೋ ಥರ ಎಲ್ಲ ಮಾಡ್ತಾಯಿದ್ಲು. ಚೆನ್ನಾಗಿತ್ತು, ಕಾಮಿಡಿ ಇದಾಗಿತ್ತು ಇವತ್ತಿನ. ಆಮೇಲೆ ಇನ್ನೇನು ಪಾರ್ಕ್ ಕ್ಯಾನ್ಸಲ್ ಆಯಿತು, ಮುಗೀತು ಇವತ್ತಿನ ಕತೆ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಗಂಟ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎಲ್ರಿಗೂ ಕೂಡ.